ನಮಸ್ಕಾರಗಳು. ನಾನು ನಿಮ್ಮ ಮಲ್ಲು ಸರ್. ಇವತ್ತಿನ ದಿವಸ ಹೊಸ ಕಾನ್ಸೆಪ್ಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಆ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಸರಳೀಕರಣ. ಸರಳೀಕರಣ ಅಂತಂದ್ರೆ ಸರಳವಾದ ರೂಪದಲ್ಲಿ ಆನ್ಸರ್ ನೋಡುವುದೇ ಸರಳೀಕರಣ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ? ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ ರೀ. ಸಿಂಪ್ಲಿಫಿಕೇಶನ್ ಅಂದ್ರೆ ಸರಳವಾದ ರೂಪದಲ್ಲಿ ಇಡುವುದನ್ನ ಸಿಂಪ್ಲಿಫಿಕೇಶನ್. ಈ ಚಾಪ್ಟರ್ ನಮಗ ಪ್ರತಿ ಎಕ್ಸಾಮ್ಗೂ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ RPF ಬರೀರಿ, RRB ಬರೀರಿ, ಯಾವ ಬೇಕಾದ ಎಕ್ಸಾಮ್ ಬರೀರಿ, ಒಂದ್ ಕ್ವಶನ್ ಡೆಫಿನೆಟ್ ಆಗಿರ್ತದ, ಗಮನಿಸ್ರಿ. ಸೊ ಈ ಚಾಪ್ಟರ್ ನಮಗ್ ಪರ್ಫೆಕ್ಟ್ ಆಗಿ ಬರ್ಬೇಕಾದ್ರೆ ಈ ಒಂದು ರೂಲ್ ಗೊತ್ತಿರಬೇಕು. ಯಾವ ರೂಲ್ ಅಂತಂದ್ರೆ ಬೋಡಮಸ್ ರೂಲ್. ಈ ಬೋಡಮಸ್ ರೂಲ್ ಏನಪ್ಪಾ ಅಂತಂದ್ರೆ ಗಮನಿಸ್ರಿ, ಇದಕ್ಕೆ ನಾವೆಲ್ಲ ಕನ್ನಡ ಶಾಲೆಗಳು ಏನ್ ಕರೆದೇವಿ, ಸಣ್ಣ ವಿದ್ಯಾರ್ಥಿಗೆ ಏನ್ ಕರೆದೇವಿ, ನಮ್ ಶಾಲಿ ಮಂದಿ ಏನ್ ಕರೆದಾರ ಅಂತ ಕನ್ನಡ ಶಾಲಿ ಮಂದಿ ಬದ್ಮಾಸ್ ಅಂತ ಕರೆದೇವಿ. ಅಂದ್ರೆ ಅನ್ಕೊಳ್ತದೆ ನಮ್ಗೆ ಇಂತ ಕೊಡುಗಳೇ ಇಟ್ಕೋಬೇಕು, ಬದ್ಮಾಸ್. ಎಸ್. ಬಿ ಅಂತಂದ್ರೆ ಬ್ರೆಕೆಟ್, ಇದು ಈ ರೀತಿ ಇರ್ತದೆ, ಈ ಬ್ರೆಕೆಟ್ ಹಾಕ್ತೇವಲ್ಲ ಇದು. ಓ ಅಂದ್ರೆ ಆಫ್ ಅಂದ್ರೆ ಏನಪ್ಪಾ ಅಂದ್ರೆ ವಿಶೇಷ ಗುಣಾಕಾರ ಅಂತ ಬರ್ತದ್ರಿ. ವಿಶೇಷ ಗುಣಾಕಾರ ನಾ ಆಮೇಲೆ ಹೇಳ್ತೀನಿ. ಎಸ್, ಈಗ ಒಮ್ಮೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ತದ್ರಿ. ಡಿ ಅಂದ್ರೆ ಡಿವಿಷನ್ ಅಂತಂದ್ರೆ ಭಾಗಾಕಾರ. ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಂಟು. ಎ ಅಂದ್ರೆ ಎಡಿಷನ್ ಅಂದ್ರೆ ಪ್ಲಸ್. ಸಬ್ಸ್ಟ್ರಾಕ್ಷನ್ ಅಂದ್ರೆ ಮೈನಸ್. ಸೊ ಫಸ್ಟ್ ಕೊಟ್ಟಂತ ಕ್ವಶನ್ ಒಳಗ ಮೊದಲು ಡಿವಿಷನ್ ಇದ್ರೆ ಡಿವಿಷನ್ ಬಿಡಿಸ್ಕೋಬೇಕು, ಆಮೇಲೆ ಇಂಟು, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಈ ರೂಲ್ ಯಾವಾಗ ಅಪ್ಲೈ ಮಾಡ್ಬೇಕಂದ್ರೆ ಒಂದಕ್ಕಿಂತ ಹೆಚ್ಚಿನ ಚಿಹ್ನೆಗಳು ಕೊಟ್ಟಾಗ ಈ ರೂಲ್ ನ ಅಪ್ಲೈ ಮಾಡ್ಕೋಬೇಕು. ಮೊದಲು ಡಿವೈಡೆಡ್ ಬೈ, ಆಮೇಲೆ ಇಂಟು, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಸರ್ ಇಲ್ರಿ, ಮೊದಲ ಇಂಟು ಕೊಟ್ಟಾರಿ, ಆಮೇಲೆ ಮೈನಸ್ ಕೊಟ್ಟಾರಿ, ಈಗ ಎರಡೇ ಚಿಹ್ನೆ ಕೊಟ್ಟಿದ್ರೆ ಇಂಟು ಮೈನಸ್ ಎರಡೇ ಕೊಟ್ಟಾರಿ. ಮೊದಲು ಇಂಟು ಬಿಡಿಸ್ಕೊರಿ, ಆಮೇಲೆ ಮೈನಸ್ ಬಿಡಿಸ್ಕೊಳ್ಳಿ. ಎಲ್ಲಾ ಕೊಡ್ಬೇಕಂದ್ರೆ ರೂಲ್ ಇಲ್ಲ, ಬೇಕಾದ್ರೆ ಕೊಡ್ಬೋದು ಅಥವಾ ಎಲ್ಲಾನು ಕೊಡ್ಬೋದು. ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಕೊಟ್ರೆ ಮೊದಲು ಪ್ಲಸ್ ಮಾಡ್ಕೋರಿ, ಆಮೇಲೆ ಮೈನಸ್ ಮಾಡ್ಕೋರಿ. ಎಸ್, ಓಕೆ. ಇದರ ಮೇಲೆ ಕೆಲವೊಂದು ಕ್ವಶನ್ಸ್ ಗಳು ಅದಾವ್ರಿ, ಯಾವ ರೀತಿ ಅದಾವ ಅಂತ ನೋಡೋಣ. ಗಮನಿಸ್ರಿ, ಒಂದೇದೇನಿದೆ, 10 - 20 + 30 ಇದು ಇದೆ. ಸೊ 10 - 20 + 30 ಅಂತಿದೆ. ಇಲ್ಲಿ ಮೊದಲ 20 30 ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅದು ತಪ್ಪಾಗ್ತದೆ. ರೂಲ್ ಪ್ರಕಾರನೇ ಹೋಗ್ಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇರ್ತದಲ್ಲ. ಎಸ್, 10 + 30 ನೋಡಿ, ಗಮನಿಸ್ರಿ, 10 + 30 ಎಷ್ಟಾಗ್ತದ್ರಿ? 40 ಆಗ್ತದ. ಮೈನಸ್ ನೋಡಿ, ಮೈನಸ್ ಎಷ್ಟಿದೆ? 20 ಇದೆ. 40ರಲ್ಲಿ 20 ಕಳೆಯಿರಿ, ಆನ್ಸರ್ 20 ಬರ್ತದೆ. ಸೊ ಏನಿದೆ? 10 + 30 40, 40 - 20 ಕಳೆದ್ರೆ ಆನ್ಸರ್ ಬರ್ತದೆ 20 ಬರ್ತದೆ. ಕೀ ಆನ್ಸರ್ ಇದೆಯಾ? ಯಸ್, ವೆರಿ ಗುಡ್. ಸೊ ಇದೇ ರೀತಿಯಾದ ಕ್ವಶನ್ಗಳು ಇನ್ನೊಂದನ್ನ ನೋಡೋಣ, ಗಮನಿಸ್ರಿ. 30 - 15 + 40, 30 - 15 + 40. ಎಸ್, ಇದು ಕೊಡಿಸ್ಕೊಂಡು 30 40 ಎಷ್ಟಾಗ್ತದ? 70 ಆಗ್ತದ. ಮೈನಸ್ 15, 70ರಲ್ಲಿ 15 ಕಳೀರಿ, ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ. 70ರಲ್ಲಿ 15 ಕಳೆದ್ರೆ ಆನ್ಸರ್ 55 ಬರ್ತದೆ. ಎಷ್ಟು ಬರ್ತದೆ? 55 ಬರ್ತದೆ ನೋಡ್ರಿ. ಇನ್ನೊಮ್ಮೆ ನೋಡ್ರಿ, 30 + 40 70, 15 ಕಳೆದ್ರೆ 55 ಬರ್ತದೆ. ಇವ್ರ ಆನ್ಸರ್ ಮಸ್ಟ್ ಅಂಡ್ ಶುಡ್ 55. ಇನ್ನೊಂದು ನೋಡೋದಾದ್ರೆ 8 × 6 / 3 ಏನಿದೆ? 8 × 6 / 3. ಎಸ್. ಸೊ ಇದರ ಆನ್ಸರ್ ಏನಾಗ್ತದೆ ನೋಡ್ರಿ. ಒಂದೇದೇನಿದೆ? 16 ಇದೆ, ಎರಡನೇದು 22 ಇದೆ, ಮೂರನೇ 48 ಇದೆ, ನಾಲ್ಕನೇದು 52 ಇದೆ. ಇದ್ರ ಏನ್ ಆನ್ಸರ್ ಆಗ್ತದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ. ಮೊದಲು ಯಾವ್ದು ಬಿಡಿಸಬೇಕು? ಇಂಟು ಬಿಡಿಸಬೇಕು ಅಥವಾ ಡಿವೈಡೆಡ್ ಬಿಡಿಸಬೇಕು? ಮೊದಲು ಯಾವ್ದು ಬಿಡಿಸಬೇಕಂದ್ರೆ ಡಿವೈಡೆಡ್, ಯಾಕಂದ್ರೆ ಬೋಡಮಸ್ ರೂಲ್. ಸೊ ಏನಂತಿದೆ ಕ್ವಶನ್? 8 × 6 / 3. ಹೌದಾ? ಸೊ ಏನಾಗ್ತದೆ ನೋಡ್ರಿ, 3 ಒಂದ್ಲೆ 3 ಮಗೆ 8 ಅಂತ ಹೋಗಲ್ಲ, 6 ಭಾಗ ಹೋಗ್ತದೆ. 3 2 6. ಸೊ ಕೆಳಗಿನೆಲ್ಲ ಭಾಗ ಹೋಯ್ತು, ಒಂದು ಉಳಿದ್ರೆ ನೆಗ್ಲಿಜಿಬಲ್. ಒಂದು ಯಾವುದೇ ಸಂಖ್ಯೆ 1ರಿಂದ ಭಾಗಿಸಿದ್ರೆ ಆ ಸಂಖ್ಯೆ ಚೇಂಜ್ ಆಗಲ್ಲ, ಬಿಟ್ಬಿಡ್ರಿ. ಇಲ್ಲಿ ನೋಡಿ, 8 ಉಳಿತು, 8 2 ಎಷ್ಟಾಗ್ತದ್ರಿ? 16 ಆಗ್ತದ. ಸೊ ಕೀ ಆನ್ಸರ್ ಇದೆಯಾ? ಗಮನಿಸ್ರಿ. ಎಸ್, ವೆರಿ ಗುಡ್. ಫಸ್ಟ್ ಆನ್ಸರ್ 16 ಇದೆ. ಇದೇ ರೀತಿಯಾದ ಇನ್ನೊಂದು ಕ್ವಶನ್ಸ್ ನಾನು ನಿಮ್ಮ ಕಣ್ಣ ಮುಂದೆ ಹೇಳ್ತೀನಿ ನೋಡ್ರಿ. ಇದಕ್ಕೆ ಏನಾಗ್ತದ ಆನ್ಸರ್ ಅಂತಕ್ಕಂಥದ್ದು ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ.
ಸೊ ಏನಿದೆ 10 ಇಂಟು 15 ಡಿವೈಡೆಡ್ ಬೈ 25. 3 ಇದೆ, ಬಿ 5 ಇದೆ, ಸಿ 8 ಇದೆ, ಡಿ 6 ಇದೆ. ಯಾವ್ದಾಗ್ತದ? 10 ಇಂಟು 15 ಡಿವೈಡೆಡ್ ಬೈ 25. ಎಸ್, ಓಕೆ. ಸ್ವಲ್ಪ ಗಮನಿಸ್ರಿ ಏನಾಗ್ತದ ಅಂತಕ್ಕಂಥದ್ದು ನೋಡಿರ್ಲಿ. ಈ ಲಾಸ್ಟ್ ಸಂಖ್ಯೆ ಇವು ಯಾವ ಮಗ್ಗಿಲೆ ಭಾಗವತ ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ಸಂಖ್ಯೆ 5 ಅಥವಾ ಲಾಸ್ಟ್ ಸಂಖ್ಯೆ 0 ಇದ್ರೆ ಅದು ಬೇಕಾದ ನಂಬರ್ ಇರಲಿ 5ರ ಮಗ್ಗಿಲೆ ಭಾಗ ಹೋಗ್ತದ್ರಿ. 5 2 5 3 15, 5 3 15, 5 5 25. ಎಷ್ಟ್ರಿ? 5 3 15, 3 15, 5 5 25 ನೋಡಿ. ಮತ್ತೆ ಈ ಕಡೆ 5 1 5 2 10, 5 2 10. ಓಕೆ. ಎಸ್, ಇಲ್ಲಿ ಉಳಿತು 2 2 3 8 ಆಗ್ತದ್ರಿ, 6 ಆಗ್ತದ್ರಿ. 2 3 ಎಷ್ಟ್ರಿ? 6. ಇವ್ರ ಆನ್ಸರ್ ಇದೆಯಾ? ಎಸ್, ವೆರಿ ಗುಡ್. 2 3 6 ಇದೆ. ಸೊ ಇದೇ ರೀತಿಯಾದ ಇನ್ನೊಂದು ಕ್ವಶನ್ ನಮ್ಮ ಕಣ್ಣು ಮುಂದಿದೆ, ಬಟ್ ಅಲ್ಲಿ ಏನಿದೆ ನೋಡಿ ಅಂತಂದು ಸ್ವಲ್ಪ ಗಮನಿಸ್ರಿ. ಎಸ್, 51 ಡಿವೈಡೆಡ್ ಬೈ 17 ಇಂಟು 9 ಪ್ಲಸ್ 23 ಮೈನಸ್ 12. ಸೊ ಇಲ್ಲಿ ಗಮನಿಸ್ರಿ, ಇಲ್ಲಿ ಎಲ್ಲಾ ಪ್ರಶ್ನೆಗಳು ಇದಾವೆ. ಅಂದ್ರೆ ಎಲ್ಲಾ ಚಿಹ್ನೆ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಕೊಟ್ಟಿದ್ದಾರೆ, ಇಂಟು ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ, ಮೈನಸ್ ಕೊಟ್ಟಿದ್ದಾರೆ. ಆಪ್ಷನ್ಸ್ ಏನಿದೆ? ಎ 10, ಬಿ 16, ಸಿ 12, ಡಿ 22 ಅಂತಿದೆ. ಸೊ ಇಲ್ಲಿ ಗಮನಿಸಬೇಕಾಗಿದ್ದು ಯಾವ್ದಾಗ್ತದೆ ನೋಡೋಣ. ಆನ್ಸರ್ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಏನಂತಿದೆ ಕ್ವಶನ್? ಓಕೆ, ಗಮನಿಸ್ರಿ. 51 ಡಿವೈಡೆಡ್ ಬೈ 17 ಇಂಟು 9 ಪ್ಲಸ್ 23 ಮೈನಸ್ 12. ಹೌದಾ? ಸೊ ಮೊದಲು ಯಾವ್ದು ಬಿಡಿಸ್ಕೋಬೇಕು? ಪ್ರಾಪರ್ಟಿ ಪ್ರಕಾರವಾಗಿ ಅದು ಮುಂದಿರ್ಲಿ ಹಿಂದಿರ್ಲಿ. ಫಸ್ಟ್ ಡಿವೈಡೆಡ್ ಬೈ. ಎಸ್, 51 ಡಿವೈಡೆಡ್ ಬೈ 17 ಇಂಟು 9 ಪ್ಲಸ್ 23 ಮೈನಸ್ 12. ಸೊ 51 17 ಭಾಗಿಸ್ರಿ. 17 17, 17 3 51. ಸೊ ಹಾಗಿದ್ರ 3 ಇಂಟು 9 ಪ್ಲಸ್ 23 ಮೈನಸ್ 12. ಈಗ ಭಾಗಾಕಾರ ಆಯ್ತು, ಆಮೇಲೆ ಏನಾಗ್ತದೆ? ಗುಣಾಕಾರ. ಗುಣಾಕಾರ ಎಲ್ಲಿದೆ? ಇಲ್ಲಿದೆ ನೋಡಿ. ಎಲ್ಲಿದೆಯಪ್ಪ ಅಂತ ಇಲ್ಲಿದೆ. ಸೊ 3 ಇಂಟು 9 ಇಲ್ಲಿ ನೋಡಿ. 3 ಇಂಟು 9 ಎಷ್ಟಾಗ್ತದೆ? 27 ಪ್ಲಸ್ 23 ಮೈನಸ್ 12. 27 ಪ್ಲಸ್ 23 ಎಷ್ಟಾಗ್ತದೆ? ಈ ಗುಣಾಕಾರ ಆದ ನಂತರ ಎಡಿಷನ್ ಪ್ಲಸ್ ನೋಡಿ. ಇದರಲ್ಲಿ 23 ಪ್ಲಸ್ 23 ಎಷ್ಟಾಗ್ತದೆ? 50 ಆಗ್ತದೆ. ಮೈನಸ್ 12 ಮಾಡಿ. ಯಾಕ ಪ್ಲಸ್ ಆಗನ ಮೈನಸ್. 50ರಲ್ಲಿ 12 ತೆಗಿರಿ, ಆನ್ಸರ್ ಎಷ್ಟು ಬರ್ತದೆ? 38 ಬರ್ತದೆ. ಸೊ ಕೀ ಆನ್ಸರ್ ಇದೆಯಾ ನೋಡಿ, ಚೆಕ್ ಮಾಡ್ಕೊರಿ. ಆನ್ಸರ್ ಏಟಪ್ಪ? 38. ಎಸ್, D1 ಇಸ್ ಆಪ್ಷನ್ಸ್ ರೈಟ್. ಆನ್ಸರ್ ಏಟ್ ಆಗ್ತದೆ? 38. ಮೊದಲ ಏನ್ ಬಿಡಿಸ್ಕೊರಿ? ಡಿವೈಡೆಡ್ ಬಿಡಿಸ್ಕೊರಿ, ಆಮೇಲೆ ಇಂಟು, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಯುವರ್ ಫೈನಲ್ ಆನ್ಸರ್ 38. ಎಸ್, ಅರ್ಥ ಆಗ್ತದ್ರಿ? ಇದೇ ರೀತಿ ಇನ್ನೊಂದು ಕ್ವಶನ್ಸ್ ಅದ ನೋಡ್ರಿ. ಈ ಕ್ವಶನ್ ನ ಕಾಂಪಿಟೇಟಿವ್ ಎಕ್ಸಾಮ್ ನಮ್ಮ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬೆಂಕಿ ಎಕ್ಸಾಮ್. ಯಾವ ಕ್ವಶನ್ ಸರ್ ಇದು? ಬೆಂಕಿ ಕ್ವಶನ್. ಬೆಂಕಿ ಅಂತ ಪ್ರಶ್ನೆಗೆ ಬೆಂಕಿ ಅಂತ ಉತ್ತರ ಹೇಳೋಣ. ಕಮೆಂಟ್ ಹಾಕ್ಸಿ. ಬೆಂಕಿ ಅಂತ ಪ್ರಶ್ನೆಗೆ ಬೆಂಕಿ ಅಂತ ಉತ್ತರ. ಯಾಕಂದ್ರೆ ಪೊಲೀಸ್ ಅಂದ್ರೆ ಬೆಂಕಿ, ಬೆಂಕಿ ಅಂದ್ರೆ ಪೊಲೀಸ್. ಎಸ್, ಎ ಆಪ್ಷನ್ಸ್ ಏನಿದೆ? 11 ಇದೆ, ಬಿ ಅಂದ್ರೆ 16 ಇದೆ, ಸಿ ಅಂದ್ರೆ 13 ಇದೆ, ಡಿ ಅಂದ್ರೆ 15. ಸೊ ಇದು ನಮ್ಮ ಹೆಮ್ಮೆಯ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಕ್ವಶನ್ಸ್. ಸೊ ಪೊಲೀಸರಂದ್ರೆ ಅಪಾರವಾದ ನಂಬಿಕೆ, ಅಪಾರವಾದ ಭಕ್ತಿ. ಸೊ ಪೊಲೀಸರಂದ್ರೆ ಭಯ ಅಲ್ಲ, ಭರವಸೆ. ಯಾಕಂತಂದ್ರೆ ಸರ್ವ ಟೈಮಲ್ಲೂ ಕೂಡ ನಮ್ಮನ್ನ ಕಾಪಾಡೋರು ಪೊಲೀಸರೇ. ಗಡಿಯ ಹೊರಗಡೆ ಸೈನಿಕರ, ಗಡಿಯ ಒಳಗಡೆ 24/7 ಕಾಪಾಡೋರು ಯಾರು ಅಂತಂದ್ರೆ ನಮ್ಮ ಪೊಲೀಸರು. ರಾತ್ರಿ 12 ಗಂಟೆ, ಬೆಳಿಗ್ಗೆ 6 ಗಂಟೆ, ಟ್ರಾಫಿಕ್ ಸೆಕ್ಷನ್, ಯಾರೇ ಬಂದ್ರು ಕೂಡ, ವಿಐಪಿಗಳು ಬಂದ್ರು ಕೂಡ ಪ್ರೊಟೆಕ್ಷನ್ ಕೊಡೋದಲ್ಲಿ ಈ ನಮ್ಮ ಪೊಲೀಸರೇ ಅಂತ ಎಲ್ಲ ನನ್ನ ಮಾನವೀಯ ಪೊಲೀಸರಿಗೆ ಒಂದು ಸಲ್ಯೂಟ್. ಸೊ ಇವರ ಆನ್ಸರ್ ಏನಂತ ನೋಡ್ರಿ. ಸೊ 25 ಡಿವೈಡೆಡ್ ಬೈ 5 ಪ್ಲಸ್ 3 ಇಂಟು 2. ಇದು ಮೊದಲು ಯಾವ್ದು ಬಿಡಿಸಬೇಕು? ಮೊದಲು ಡಿವೈಡೆಡ್ ಬಿಡಿಸಬೇಕ್ರಿ, ಆಮೇಲೆ ಇಂಟು, ಆಮೇಲೆ ಪ್ಲಸ್. ನೋಡೋಣ. ಎಸ್, ಓಕೆ, ಗಮನಿಸ್ರಿ. ಏನಿದೆ? 25
ಡಿವೈಡೆಡ್ ಬೈ 5 ಮತ್ತೆ ಪ್ಲಸ್ 3 ಇಂಟು 2. ಬಹಳ ಜನ ತಪ್ತಾರೆ. ಆನ್ಸರ್ ಏನ್ ಮಾಡ್ತಾರೆ ನೋಡಿ ಗಮನಿಸ್ರಿ. 5 ಒನ್ಲೆ 5 5 25. ಎಸ್ ಏನ್ ಉಳಿತ್ರಿ 5 ಪ್ಲಸ್ 3 ಇಂಟು 2. ಇಲ್ಲಿ ನೋಡಿ ಏನ್ ಮಾಡ್ತಾರೆ ನಮ್ಮ ಹುಡುಗರು 5 ಪ್ಲಸ್ 3 ರೀ ಸರ್ 8 ಆಗ್ತದೆ. 8 ಎಸ್ ತಪ್ಪ್ರಿ ಇದು ಆನ್ಸರ್. ಇದು ಆ ಎಕ್ಸಾಮ್ ಅಲ್ಲಿ ಬಹಳಷ್ಟು ಜನ ತಪ್ಪಾಕಿದ್ದಾರೆ. ಏನಿದೆ ಇಲ್ಲಿ 3 ಇಂಟು 2 ಮೊದಲು ಇಂಟು ಮಾಡ್ಕೋಬೇಕು. ಯಾಕ ಬೊಡೋನ್ಸ್ ಪ್ರಾಪರ್ಟಿಯ ಪ್ರಕಾರವಾಗಿ 5 ಪ್ಲಸ್ 3 2 6 ಆಗ್ತದ್ರಿ. ಈ 2 ಕೂಡ್ಸ್ಕೊಂಡು ಆನ್ಸರ್ 11 ಬರ್ತದೆ. ಸೊ ಕೀ ಆನ್ಸರ್ ಇದೆಯಾ ಇಲ್ಲ ಚೆಕ್ ಮಾಡ್ಕೊರಿ ಒಂದ್ಸಲ. ಎಸ್ 11 ಇದೆಯಾ. ಇವಾಗ ಫೈನಲ್ ಆನ್ಸರ್ ಎಟ್ ಆಗ್ತದೆ ಅಂತಂದ್ರ 11 ಆಗ್ತದ್ರಿ. ಇಲ್ಲಿ ನೋಡಿ ಇವಾಗ ಫೈನಲ್ ಆನ್ಸರ್ 11 ಆಗ್ತದ್ರಿ. ಎಸ್ ನೆಕ್ಸ್ಟ್ ಏನಿದೆ ಅಂತಂದ್ರೆ ಗಮನಿಸ್ರಿ ನೆಕ್ಸ್ಟ್ ಕ್ವಶನ್ಸ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಬೇರೆ ಒಂದು ಕ್ಲಾಸ್ ಅಲ್ಲಿ ಹೇಳೋಣ. ನಿಮಗ್ ಒಂದು ಕ್ವಶನ್ಸ್ ಇಲ್ಲಿ ಹೋಮ್ವರ್ಕ್ ರೂಪದಲ್ಲಿ ಕೊಡ್ತೀನಿ. ಅದಕ್ಕೆ ಏನ್ ಆನ್ಸರ್ ಆಗ್ತದೆ ನಮಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಏನಪ್ಪಾ ಹೋಮ್ವರ್ಕ್ ಅಂತಂದ್ರೆ ಸ್ವಲ್ಪ ಗಮನಿಸ್ರಿ. ಒಂದು ಹೋಮ್ವರ್ಕ್ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಈ ಕ್ವಶನ್ ಆನ್ಸರ್ ಯಾರು ಮಾಡ್ತೀರಿ ಅವರು ನನ್ನ ವಾಟ್ಸ್ಆಪ್ ನಂಬರಿಗೆ ಮೆಸೇಜ್ ಮಾಡಿ ಅವರಿಗೆ ಒಂದು ಸೂಕ್ತ ಬಹುಮಾನ ಕೊಡಲಾಗುವುದು. ದಯಮಾಡಿ ಮೊಬೈಲ್ ಅಲ್ಲಿ ಮಾಡಕ್ ಹೋಗಬೇಡ್ರಿ. ನನ್ನ ವಾಟ್ಸ್ಆಪ್ ನಂಬರ್ 6361254273. ಏನಿದೆ ಒಂದು ಕ್ವಶನ್ ಅಂತಂದ್ರೆ ಗಮನಿಸ್ರಿ. 72 ಇಂಟು 14 72 ಪ್ಲಸ್ ಇರೋದು 72. ಸೊ 72 ಪ್ಲಸ್ 14 ಇಂಟು 9 ಡಿವೈಡೆಡ್ ಬೈ 45 ಮೈನಸ್ 12. ಈ ಕ್ವಶನ್ ಆನ್ಸರ್ ಯಾರು ಮಾಡಿ ಹಾಕ್ತೀರಿ? ಈ ಕ್ವಶನ್ ಆನ್ಸರ್ ಯಾರು ಮಾಡಿ ಹಾಕ್ತೀರಿ ನೋಡಿ. 72 ಪ್ಲಸ್ 14 ಇಂಟು 9 ಡಿವೈಡೆಡ್ ಬೈ 45 ಮೈನಸ್ 12. ಈ ಕ್ವಶನ್ ಆನ್ಸರ್ ಮಾಡಿ ನನ್ನ ಈ ವಾಟ್ಸ್ಆಪ್ ನಂಬರ್ಗೆ ಯಾರು ಬಹು ಬೇಗನೆ ಕಳಿಸ್ತೀರಿ ಅವರಿಗೆ ನನ್ನ ಕಡೆಯಿಂದ ಒಂದು ಬಹುಮಾನ ಕೊಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಿದ್ದು ಬಹುಮಾನವನ್ನ ಕೊಡ್ತೀನಿ. ಬಹು ಬೇಗನೆ ಈ ವಾಟ್ಸ್ಆಪ್ ನಂಬರ್ಗೆ ನನ್ನ ಆನ್ಸರ್ ಅನ್ನ ಹಾಕಬೇಕು. ಮೊದಲು ಯಾರು ಕಳಿಸ್ತೀರಿ ಅವರಿಗೆ ಸುಂದರವಾದ ಬಹುಮಾನ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಫ್ ಅಂದ್ರೆ ವಿಶೇಷ ಗುಣಾಕಾರ ಅದರ ಬಗ್ಗೆ ಕೇಳೋಣ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬೇರೆ ಎಕ್ಸಾಮ್ ಬರೀ ಒಂದು ಕ್ವಶನ್ ಕೇಳ್ತಾರೆ. ಧನ್ಯವಾದಗಳು, ನಮಸ್ಕಾರಗಳು.